ಬಿಡದಿ ವಿಚಾರವಾಗಿ ಬಿಜೆಪಿ ನಾಯಕರು ಹೋರಾಟವನ್ನು ಮಾಡ್ತಿರುವಂಥದ್ದು. ಸದ್ಯ ನಮ್ಮ ಜೊತೆ ಅರವಿಂದ್ ಬೆಲ್ಲದವರು ಇರೋದಾರೆ, ಅವ್ರನ್ನೂ ಮಾತಾಡ್ಸೋಣ. ಸರ್, ಬಿಜೆಪಿ ಈ ಒಂದು ಬಿಡದಿ ವಿಚಾರವಾಗಿ ಏನು ಹೋರಾಟ ಮಾಡ್ತಿದೆ? ಈ ಒಂದು ಕೂಗು ರಾಜ್ಯ ಸರ್ಕಾರದ ಕದವನ್ನು ತಟ್ಟುತ್ತಾ ಸರ್? ತಟ್ಟುತ್ತೆ. ಯಾಕಂದರೆ ಜನರ ವಿರೋಧವಾಗಿ ಆ ಸರ್ಕಾರನೂ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಜನರ ನೋವು ಏನಂತೆ ಅದಕ್ಕೆ ರಾಜ್ಯ ಸರ್ಕಾರ ಸಂಕಷ್ಟ ಮಾಡ್ತೈತಿ. ಇಲ್ಲಂತಂದ್ರೆ ಅವ್ರ ಮನೆಗೆ ಹೋಗ್ಬೇಕಾಗ್ತದೆ. ಈಗ ಆಲ್ರೆಡಿ ಒಂದು ಕಮಿಟಿಯನ್ನು ಮಾಡ್ತೀವಿ ಅಂತ ಏನು ಅನೌನ್ಸ್ ಮಾಡಿದ್ದಾರೆ. ಇದು ಒಂದು ರೀತಿ ಹೆಜ್ಜೆಯನ್ನು ಅವ್ರು ಹಿಂದಿಟ್ಟಿದ್ದು ತೋರಿಸ್ತೈತಿ. ಹಾಗಾಗಿ ಈ ಹೋರಾಟದ ವಿರುದ್ಧ ಅವರು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಇದನ್ನು ಹೋರಾಟ ಇದ್ದಾಗೂ ಕೂಡ ಅವ್ರೇನಾದರೂ ಭೂಮಿ ತೆಗೆದುಕೊಳ್ಳುವಂಥ ವಿಚಾರ ಮಾಡಿದ್ರೆ ಈ ಬೆಂಕಿ ಕಾಂಗ್ರೆಸ್ಸಿನ ಮನೆಯನ್ನು ಸುಡ್ತದೆ. ಸರ್, ಈ ಒಂದು ಬಿಡದಿ ಜೊತೆಗೆ ಇನ್ನು ಸರ್ಜಾಪುರ ಭಾಗದಲ್ಲಿ 2,500 ಎಕರೆನ ಏನೊಂದು KADB ವತಿಯಿಂದ ಮಾಡ್ಕೊಬೇಕು, ಅಪ್ರೋಚ್ಮೆಂಟ್ ಮಾಡ್ಕೊಬೇಕು ಅಂತ ಇದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನೋಡ್ರಿ, ಈಗ ಬೆಂಗಳೂರು ನಗರಕ್ಕೆ ಸ್ಯಾಟಲೈಟ್ ಟೌನ್ಗಳು ಬೇಕು. ಆದರೆ ಅವು ಎಲ್ಲಿ ಬೇಕು? ಎಲ್ಲಿ ಭೂಮಿ ಸರಿ ಇಲ್ಲ, ಎಲ್ಲಿ ರೈತರಿಗೆ ಜಮೀನಿಗೆ ಕಿಮ್ಮತ್ತಿಲ್ಲ, ಎಲ್ಲಿ ರೈತರಿಗೆ ಭೂಮಿ ನಮಗೆ ಬೇಡ ಅಕ್ವೇಷನ್ ಮಾಡಿರಿ ಅಂತ ಹೇಳ್ತಾರೆ, ಆ ಭಾಗಕ್ಕೆ ಟೌನ್ಶಿಪ್ ಮಾಡಲಿ. ಇವತ್ತು ಮೆಟ್ರೋ ಮಾಡಿದ್ರೆ ಸುಮಾರು 1 ಗಂಟೆ 15 ನಿಮಿಷದಲ್ಲಿ ನಾವು ತುಮಕೂರು ದಾಟಿ ಮುಂದೆ ಕೂಡ ಹೋಗ್ಬೋದು. ಅಲ್ಲಿ ಸರ್ಕಾರದ ಜಮೀನು 4,000 ಎಕರೆ ಸರ್ಕಾರದ ಜಮೀನೇ ಇದೆ. ಅಲ್ಲಿ ಟೌನ್ಶಿಪ್ ಮಾಡಲಿ, ಮಧುಗಿರಿ ಹತ್ತಿರ ಟೌನ್ಶಿಪ್ ಮಾಡಲಿ, ಕೊರಟಗೆರೆ ಹತ್ತಿರ ಮಾಡಲಿ. ಅಲ್ಲೆಲ್ಲ 1 ತಾಸು 15 ನಿಮಿಷದಲ್ಲಿ ಮೆಜೆಸ್ಟಿಕ್ದಿಂದ ನಾವು ಮೆಟ್ರೋ ಮೂಲಕ ಹೋಗ್ಬೋದು. ಆ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ. ಅದನ್ನು ಬಿಟ್ಟು ತಮ್ಮ ಭೂಮಿಗಳಲ್ಲಿ ರಾಮನಗರ ಹತ್ರ ಅದಾವ ಅಂಥೇಳಿ, ಅಥವಾ ತಮ್ಮ ಭೂಮಿ ಕನಕಪುರ ಹತ್ರ ಅದಾವ ಅಂಥೇಳಿ ಅಲ್ಲಿ ಟೌನ್ಶಿಪ್ ಮಾಡುವಂಥ ಕೆಲಸ ಏನು ಮಾಡ್ತಿದ್ದಾರೆ, ಇದು ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ. ಅಲ್ಲಿ ರೈತರು ಸುಖವಾಗಿದ್ದಾರೆ. ಅವ್ರೇನು ಕೇಳಿದ್ದಾರೆ, ನಿಮಗೆ ಭೂಮಿ ನಮ್ಮದು ಬಂದು ಅಕ್ವೇಷನ್ ಮಾಡಿರಿ, ನಮ್ಮ ಹೊಲ ಬೆಳೀತಾ ಇಲ್ಲ, ನಮ್ಮದು ಕುಟುಂಬ ನಿರ್ವಹಣೆ ಆಗ್ತಾ ಇಲ್ಲ, ನಮ್ಮ ಭೂಮಿ ತೊಗೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಆ ರೀತಿ ಸಾಕಷ್ಟು ಜನ ಇದ್ದಾರೆ ರೈತರು. ನಮ್ಮ ಭೂಮಿ ತೊಗೊಳ್ರಿ, ನಮ್ಗೆ ಒಳ್ಳೆ ದುಡ್ಡು ಕೊಡ್ರಿ ಅಂತೇಳಿ ಆ ಭಾಗದಲ್ಲಿ ಮಾಡಿರಲ್ಲ ಟೌನ್ಶಿಪ್. ಸರ್, ಇನ್ನು ಕೆಲವೊಬ್ಬರು ಈ ಒಂದು ವಿಚಾರದಲ್ಲಿ BJPಯವರು JDSನವರು ರಾಜಕೀಯ ಮಾಡ್ತಿದ್ದಾರೆ. ಅಲ್ಲಿನ ತುಂಬ ಸಾಕಷ್ಟು ಜನರು ಇದಕ್ಕೆ ಒಪ್ಕೊಂಡಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿದೆ ಸರ್. ನೋಡ್ರಿ, ಪಾಪ ಅತ್ಯಂತ ಬಡವರು ರೈತರು ಇರ್ತಾರೆ. ಎಲ್ಲೋ ಅವ್ರ ಭಾಗದಲ್ಲಿ ರಸ್ತೆ ಹೋಗಿರ್ತೈತಿ, ಅಥವಾ ಅಲ್ಲಿ ಕೆರೆ ಇರ್ತೈತಿ, ಅಲ್ಲೇನು ಸ್ಮಶಾನ ಬಂದಿರ್ತೈತಿ. ಅಂಥ ರೈತರು ಸ್ವಲ್ಪ ಜನ ನಮ್ಮದು ಭೂಮಿ ತೊಗೋರಿ ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ಉಳಿದ ರೈತರಲ್ಲಿ ತಗೋ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ಎಲ್ಲದರಲ್ಲಿನೂ ರಾಜಕಾರಣ ಮಾಡ್ತೀವಂತೆ ಹೇಳೋದು ತಪ್ಪು. ಯಾರೂ ರಾಜಕಾರಣ ಮಾಡ್ತಾ ಇಲ್ಲ. ಇದು ರೈತರ ಹೋರಾಟ ಶುರುವಾಗಿದ್ದಕ್ಕೆ JDS ಆಗಲಿ, ಭಾರತೀಯ ಜನತಾ ಪಕ್ಷವಾಗಲಿ ಇವತ್ತು ಆ ಹೋರಾಟಕ್ಕೆ ನಾವು ಕೈ ಜೋಡಿಸಿದ್ದೇವೆ. ನಾವು ಶುರು ಮಾಡಿದ ಹೋರಾಟ ಅಲ್ಲ ಇದು. ರಾಜಕೀಯ ಪಕ್ಷಗಳು ಶುರು ಮಾಡಿದ ಹೋರಾಟ ಅಲ್ಲ, ರೈತರು ಶುರು ಮಾಡಿದ ಹೋರಾಟ. ಸರ್, ಇನ್ನು ಕೊನೆಯದಾಗಿ ಇನ್ನು ಟೌನ್ಶಿಪ್ ಏನಿದೆ, ಒಂದು ಟೌನ್ಶಿಪ್ಪನ್ನು ಕೈ ಬಿಡ್ತಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಹೇಗಿರುತ್ತೆ, ಏನು ರೂಪುರೇಷೆಗಳು? ನೋಡಿರಿ, ಇದು ನಾವು ನ್ಯಾಚುರಲಿವಾಗಿ ಕಾನೂನಿನ ಮೂಲಕ ಮತ್ತು ರಸ್ತೆ ಮೇಲೆ ಎರಡರ ಮೂಲಕನೂ ನಾವು ಇದನ್ನು ಹೋರಾಟವನ್ನು ಮಾಡ್ತೇವೆ. ರೈತರ ಜೊತೆ ನಾವು ಸಂಪೂರ್ಣ ಕೈ ಜೋಡಿಸುವಂಥ ಕೆಲಸ ಮಾಡ್ತೀವಿ. ಎಸ್, ಇದಿಷ್ಟು ಅರವಿಂದ್ ಬೆಲ್ಲದವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಜೀವನ್, ಅಶ್ವೇಗನಿಸ್, ಬೆಂಗಳೂರು.